ಇವತ್ತು ಒಂದು ಹೇಳಬೇಕು ಅಂದ್ರೆ ನಾವು ಕಾಲಕ್ಕೆ ಟೆಕ್ನಾಲಜಿ ಬದಲಾವಣೆ ಆಗ್ತಿದೆ. ತಮಗೆಲ್ಲ ಗೊತ್ತಿದ್ದಂಗೆ ಇವತ್ತು 5 ಕ್ರಿಟಿಕಲ್ ಟೆಕ್ನಾಲಜೀಸ್ ಇದೆ. ಒಂದು ಸೆಮಿಕಂಡಕ್ಟರು, ಸ್ಪೇಸು, ಬಯೋಟೆಕ್ನಾಲಜಿ, ಕ್ವಾಂಟಮ್ಮು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ. ಈ ಟೆಕ್ನಾಲಜಿಲಿ ನಮ್ಮ ಮಕ್ಕಳನ್ನ ಎಕ್ಸ್ಪೋಸ್ ಮಾಡಬೇಕಾಗಿರೋದ್ರಿಂದ ನಾವು ಫಸ್ಟ್ ಇಯರ್ ಇಂದಾನೇ ಇಂಥ ಟೆಕ್ನಾಲಜಿಗಳನ್ನ ಇಂಟ್ರೊಡ್ಯೂಸ್ ಮಾಡುವಂತ ಕರಿಕ್ಯುಲಮ್ ಅನ್ನು ತಂದಿದ್ದೀವಿ. ಆ ಕಾರಣಕ್ಕಾಗಿ ಈ ಸಲ ಮೊದಲನೇ ಬಾರಿಗೆ ರಾಷ್ಟ್ರದಲ್ಲೇ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇಂಟ್ರೊಡಕ್ಷನ್ ಟು AI ಅಂತ ಎಲ್ಲ ಬ್ರಾಂಚ್ಗೂ ಕಾಮನ್ ಮಾಡಿದೆ. ಆ AI ಅನ್ನೋದು ಇಟ್ ಈಸ್ ನಾಟ್ ರೆಸ್ಟ್ರಿಕ್ಟೆಡ್ ಟು ಒನ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್, ವೆದರ್ ಇಟ್ ಈಸ್ ಸಿವಿಲ್, ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಆರ್ ಬಯೋಟೆಕ್ನಾಲಜಿ. AI plays a role in every branch. That's why we have introduced that introduction to AI in the first semester itself, as well as tinkering lab, a design thinking lab ಅನ್ನೋದನ್ನ ಫಸ್ಟ್ ಇಯರ್ ಅಲ್ಲೇ ತಂದಿದ್ದೀವಿ. ಮಕ್ಕಳಿಗೆ ಥಿಂಕಿಂಗ್ ಮಾಡಿ ಪ್ರಾಡಕ್ಟ್ ಡಿಸೈನು ಮತ್ತೆ ಇನ್ವೆನ್ಷನ್ ಫಸ್ಟ್ ಇಯರೇ ಶುರು ಆಗಲಿ ಅಂತ ಇಂಥ ಒಂದು ಕರಿಕ್ಯುಲಮ್ ಅನ್ನ ತಂದಿದ್ದೀವಿ. ಮೊದಲೆಲ್ಲ 4 ವರ್ಷಕ್ಕೆ ಒಮ್ಮೆ ಕರಿಕ್ಯುಲಮ್ ಬದಲಾವಣೆ ಅನ್ನೋದಿತ್ತು, ಈಗ ಅನ್ನಿಲ್ಲ. ಈಗ 3 ವರ್ಷಕ್ಕೆ ಮಾಡಿದೀವಿ. ಮುಂದಿನ ವರ್ಷನೇ ಚೇಂಜ್ ಆಗ್ಬೋದು. ಬಿಕಾಸ್ ಆಸ್ ದಿ ಟೆಕ್ನಾಲಜಿ ಚೇಂಜಸ್, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದ ಯೂನಿವರ್ಸಿಟಿ to give a new curriculum to the students, to expose the students to the new technology and prepare them for future jobs.